ವಿಶ್ವದಾದ್ಯಂತ ಕಾಂತಾರ ರಿಲೀಸ್ ಆಗಿದ್ದು ಅದ್ಭುತ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದರ ನಡುವೆ ಸದ್ಯದ ಅಪ್ಡೇಟ್ ಕಾಂತಾರದ ಬಗ್ಗೆ ಏನಿದೆ ಅಂತ ನೋಡ್ತಾ ಹೋಗೋಣ. ದೇಶ ವಿದೇಶಗಳಲ್ಲಿ ಕಾಂತಾರದ ಹವಾ. ದೇಶ ವಿದೇಶಗಳಲ್ಲಿ ಕಾಂತಾರ ಸೀಕ್ವೆಲ್ 1 ನ ಫೀವರ್ ವಿಪರೀತ ಜೋರಾಗಿದ್ದು ಬಾಕ್ಸ್ ಆಫೀಸ್ ನಲ್ಲಿ ಕಾಂತಾರದ ದರ್ಬರ್ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಮೂರೇ ದಿನಕ್ಕೆ ಬರೋಬ್ಬರಿ 235 ಕೋಟಿಯನ್ನ ಬಾಚಿದೆ ಕಾಂತಾರ. ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ರಿಪೋರ್ಟ್ ಅನ್ನ ಹೊಂಬಾಳೆ ಸಂಸ್ಥೆಯವರು ಬಹಿರಂಗಪಡಿಸಿದ್ದಾರೆ. ವಿಜಯದಶಮಿಯ ಹಿನ್ನೆಲೆಯಲ್ಲಿ ಅಕ್ಟೋಬರ್ 2ಕ್ಕೆ ತೆರೆ ಕಂಡಿತ್ತು ಕಾಂತಾರ ಚಿತ್ರ. ಅಂದ್ರೆ ಹಾಕಿದ್ದು ಆಲ್ರೆಡಿ ವಸೂಲಿಯಾಗಿ ಇದೀಗ ಬಹಳ ಲಾಭದಲ್ಲಿದ್ದಾರೆ ಅಂತ. 7 ಭಾಷೆ 30ಕ್ಕೂ ಹೆಚ್ಚು ದೇಶಗಳಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. 7 ಭಾಷೆಗಳಲ್ಲಿ ರಿಲೀಸ್ ಆಗಿತ್ತು. ಹೊಂಬಾಳೆ ಫಿಲ್ಮ್ಸ್ ಬತ್ತಳಿಕೆಯ ಮತ್ತೊಂದು ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಅಂದ್ರೆ ಅದು ಕಾಂತಾರ ಸೀಕ್ವೆಲ್ 1. ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಮಾತ್ರ ಅಲ್ಲ, ಸಪ್ತ ಸಾಗರದಾಚೆಗೂ ಕೂಡ ಕಾಂತಾರದ ಕುಣಿತ ವಿಪರೀತ ಸೌಂಡ್ ಮಾಡ್ತಾ ಇದೆ. ಮೂರೇ ದಿನಕ್ಕೆ ಬರೋಬ್ಬರಿ 235 ಕೋಟಿ ಕಲೆಕ್ಷನ್. ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ರಿಪೋರ್ಟ್ ಅನ್ನ ಹೊಂಬಾಳೆ ಬಹಳ ಖುಷಿಯಿಂದ ಅನೌನ್ಸ್ ಮಾಡಿದ್ದಾರೆ. ವಿಜಯದಶಮಿಯ ಹಿನ್ನೆಲೆಯಲ್ಲಿ ಅಕ್ಟೋಬರ್ 2ನೇ ತಾರೀಕು ಕಾಂತಾರ ರಿಲೀಸ್ ಆಗಿತ್ತು. ವಿಪರೀತ ನಿರೀಕ್ಷೆಯನ್ನ ಹುಟ್ಟಿಸಿದ್ದ ಸಿನಿಮಾ ಇದು. ಈಗ ಈ ಸಲದ ಸಿನಿಮಾಗೆ ಎಲ್ಲರೂ ಕೂಡ ಬಹುಪರಾಕ್ ಅಂತ ಇದ್ದಾರೆ. ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್, ಕಾಸ್ಟ್ಯೂಮ್ ಮತ್ತು ಆ ಸಿನಿಮಾದಲ್ಲಿರುವಂತಹ ರಿಚ್ನೆಸ್ ಇವೆಲ್ಲವನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಕಳೆದ ಕಾಂತಾರದ ಲಾಸ್ಟ್ ಮೂಮೆಂಟ್ 20 ಮಿನಿಟ್ಸ್ ಮ್ಯಾಜಿಕ್ ಮಾಡಿತ್ತು. ಅದೇ ರೀತಿಯ ಮ್ಯಾಜಿಕ್ ಈ ಸಿನಿಮಾದಲ್ಲಿರುತ್ತಾ ಅಂದ್ರೆ 10 ರಿಂದ 15 ನಿಮಿಷ ನಮ್ಮನ್ನ ಬೇರೆಯದ್ದೇ ಲೋಕಕ್ಕೆ, ಕರಾವಳಿಯ ಒಂದು ದೈವದ ಲೋಕಕ್ಕೆ ತಗೊಂಡು ಹೋಗಿ ಸಿನಿಮಾ ನಿಲ್ಸುತ್ತೆ. ಇದನ್ನ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ, ಮೆಚ್ಕೊಂಡಿದ್ದಾರೆ, ಅಪ್ಕೊಂಡಿದ್ದಾರೆ, ಮೆರೆಸ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಇದು ಹೊಂಬಾಳೆ ಸಂಸ್ಥೆಯವರು ಖುಷಿ ಪಡಬೇಕು ಅಂತಲ್ಲ, ರಿಷಬ್ ಶೆಟ್ಟಿ ಟೀಮ್ ಖುಷಿ ಪಡಬೇಕು ಅಂತಲ್ಲ, ಇಡೀ ಕರ್ನಾಟಕ ಖುಷಿ ಪಡುವಂತಹ ಸುದ್ದಿ. ಯಾಕೆ ಅಂತ ಹೇಳಿದ್ರೆ KGF ನಂತರ ಮತ್ತೊಂದು ಈ ರೀತಿಯ ವರ್ಲ್ಡ್ ವೈಡ್ ಸಿನಿಮಾ ನಮ್ಮ ರಾಜ್ಯದಿಂದಲೂ ಕೂಡ ಹೋಗ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗ ಕೀರ್ತಿ ನೀಡ್ತಾರೆ. ಕೀರ್ತಿ, KGF ಆದ ನಂತರ ಕಾಂತಾರದ ಹವಾ ದರ್ಬರ್ ಹೆಂಗಿದೆ, ಹೆಂಗ್ ವರ್ಣಿಸಬಹುದು ಇದನ್ನ? ಹೊಂಬಾಳೆ ಮತ್ತು ರಿಷಬ್ ಶೆಟ್ಟಿಯ ಟೀಮ್ಗೆ ಹೇಗೆ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ? ಇಲ್ಲಿ ಕಾಂತಾರ ಸಿನಿಮಾ ಅನ್ನೋದು ಬಂದಾಗ್ಲೇ ಒಂದ್ ರೀತಿ ಬ್ರ್ಯಾಂಡ್ ಆಗ್ತದೆ. ಜೊತೆಗೆ ಕಾಂತಾರ ಹೆಸರಿನಲ್ಲಿ ಸಾಕಷ್ಟು ಈಗ ಕೆಲಸಗಳು ನಡೀತಾ ಇರುವಂತದ್ದು. ಕೇವಲ ಕಾಂತಾರ ಸಿನಿಮಾಗೆ ಮಾತ್ರ ಸೀಮಿತವಾಗಿಲ್ಲ, ಇದ್ರ ಹೆಸರಲ್ಲಿ ಸಾಕಷ್ಟು ಜನ ಇನ್ಸ್ಪಿರೇಷನ್ ತೆಗೆದುಕೊಂಡಿರುವಂತದ್ದು. ಮುಖ್ಯವಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಾಂತಾರ ಹೇಗ್ ಮಾಡುತ್ತೆ ಅನ್ನೋಂತ ಒಂದಷ್ಟು ಕುತೂಹಲ ಇತ್ತು. ಅಂದ ಹಾಗೆ ಈಗ ರಿಲೀಸ್ ಆಗಿ 3ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು 235 ಕೋಟಿ ಕಲೆಕ್ಷನ್ ಮಾಡಿದೆ ವರ್ಲ್ಡ್ ವೈಡ್. ಅದರಲ್ಲೂ ಸಹ ಮೊದಲ ದಿನವೇ ವರ್ಲ್ಡ್ ವೈಡ್ ಆಗಿ 89 ಕ್ರೋರ್ಸ್ ಕಲೆಕ್ಟ್ ಮಾಡಿತ್ತು. ಇನ್ನು 2ನೇ ದಿನ ವರ್ಲ್ಡ್ ವೈಡ್ ಆಗಿ 59 ಕೋಟಿ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿತ್ತು. 3ನೇ ದಿನಕ್ಕೆ 60 ಕೋಟಿ ಗಳಿಸಿತ್ತು ಕಾಂತಾರ ಚಾಪ್ಟರ್ 1. ಹೀಗಾಗಿ ಭಾರತದಾದ್ಯಂತ 7,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿರುವಂತಹ ಕಾಂತಾರ ಚಾಪ್ಟರ್ 1 ಆ ಗುಂಗಿನಿಂದ ಇನ್ನೂ ಸಹ ಪ್ರೇಕ್ಷಕರು ಯಾರು ಹೊರ ಬರ್ತಾ ಇಲ್ಲ. ಥಿಯೇಟರ್ ಒಳಗೆ ಹೋಗ್ತಿದ್ದಂಗೆ ದೈವ ಮೈ ಮೇಲೆ ಬಂದಿದೆ ಅನ್ನುವಂಥದ್ದು ರೀತಿಯಲ್ಲಿ ಅವರು ಸಹ ಫೀಲ್ ಮಾಡ್ತಾ ಇರುವಂತದ್ದು. ಯಾವ ರೀತಿ ಕಾಂತಾರ ರಿಲೀಸ್ ಆದಂತ ಸಂದರ್ಭದಲ್ಲಿ ಆ ಕ್ಲೈಮ್ಯಾಕ್ಸ್ ನೀವು ಹೇಳಿದಾಗೆ ಮ್ಯಾಜಿಕ್ ಮಾಡಿತ್ತು, ಅದೇ ರೀತಿಯಲ್ಲಿ ಈಗ ಕಾಂತಾರ ಚಾಪ್ಟರ್ 1 ನಲ್ಲಿ ಸೆಕೆಂಡ್ ಹಾಫ್ ಏನಿದೆ, ದೈವ ಬರೆಸುತ್ತದ್ದು ಅಥವಾ ಚಾಮುಂಡಿ ವೇಷ ಇರ್ಬೋದು, ರಿಷಬ್ ಅವರ ಆಕ್ಟಿಂಗ್ ಇರ್ಬೋದು, ಪ್ರತಿಯೊಂದನ್ನು ಜನ ಅನುಭವಿಸ್ತಿದ್ದಾರೆ. ನಾವೇ ಅದು ಆ ಪಾತ್ರದಲ್ಲೇ ನಾವು ಹೋಗಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಅವರ ಫೀಲ್ ತೆಗೆದುಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.